ತಂದಂತ ಸಿದ್ದರಾಮಯ್ಯನವರು 70 ಅನ್ನ ರದ್ದು ಮಾಡಿದೀವಿ ಅಂತ ಹೇಳ್ಬಿಟ್ಟು ಬಜೆಟ್ ಅಲ್ಲಿ ಘೋಷಣೆ ಮಾಡಿದಂತ ಸಿದ್ದರಾಮಯ್ಯನವರು ಇವತ್ತು ಅದೇ ಕಲಮಡಿಯಲ್ಲಿ ದಲಿತರ ಅಭ್ಯುದಯಕ್ಕಾಗಿ ಕಲ್ಯಾಣಕ್ಕಾಗಿ ಇರ್ತಕ್ಕಂಥ ಹಣವನ್ನ ಬೇರೆ ಬೇರೆದಕ್ಕೆ ಚುನಾವಣೆಗಳಿಗೆ, ಅವರಿಗೆ ವೆಚ್ಚಗಳಿಗೆ, ಕಾರುಗಳಿಗೆ, ಬೆಂಗಲೆಗಳಿಗೆ ಉಪಯೋಗ ಮಾಡ್ಕೊಂತ ಇದ್ದಾರೆ ಅಂತ ಹೇಳಿದ್ರೆ ಇವರ ಮೇಲೆ ಕಠಿಣವಾದಂತ ಕಾನೂನು ರೀತಿಯ ಹೋರಾಟ ನಾವು ಶುರು ಮಾಡ್ತಾ ಇದ್ದೇವೆ. ಅವ್ರ ಮೇಲೇನೆ ಸಹ ಅಟ್ರಾಸಿಟಿ ಕೇಸ್ ಮಾಡ್ಬೇಕು. ಇವತ್ತು ನಾವು ಅವ್ರ ಮೇಲೇನೆ ಸಹ ಅಟ್ರಾಸಿಟಿ ಕೇಸ್ ಮಾಡಿದಾಗ ಮಾತ್ರ ಇದಕ್ಕೊಂದು ಬೆಲೆ ಸಿಗುತ್ತೆ, ನ್ಯಾಯ ಸಿಗುತ್ತೆ. ಹಾಗಾಗಿ ನಾವು ಸ್ವಾಭಿಮಾನಿ SC/ST ಸಂಘಟನೆಗಳು ಒಕ್ಕೂಟ ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟಕ್ಕೆ ಒಂದು ಸಂಘಟನೆಯನ್ನು ಕಟ್ಕೊಂಡು ಅದರ ನೇತೃತ್ವವನ್ನ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಂ ವೆಂಕಟರಮಣಯ್ಯನವರ ನೇತೃತ್ವದಲ್ಲಿ 18ನೇ ತಾರೀಕು ಇದೇ ಕಾನಿಷ್ಕ ಹೋಟೆಲ್ನಲ್ಲಿ ಗಾಂಧಿನಗರದಲ್ಲಿ ನಡೆದಂತ ಎಲ್ಲ ಸಂಘಟನೆಗಳವರ ಒಟ್ಟುಗೂಡಿಸಿ ನಾವು ಒಂದು ಸಭೆಯನ್ನು ಮಾಡಿ ಇದೇ ದಿನಾಂಕ ಜುಲೈ 23ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಇದರ ವಿರುದ್ಧ ಬೃಹತ್ ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೇವೆ. ಅದೇ ದಿನದಿಂದ 24ನೇ ತಾರೀಕಿಂದ 29ನೇ ತಾರೀಕು ತನಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿಭಟನೆ ಮಾಡಿ, ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಕೊಡೋದ್ರ ಮೂಲಕ ಒಂದು ಹೋರಾಟಕ್ಕೆ ಇಡೀ ರಾಜ್ಯದಾದ್ಯಂತ ಚಾಲನೆ ಕೊಟ್ಟು ಇದೇ ತಿಂಗಳು 30ನೇ ತಾರೀಕು ವಿಧಾನಸೌಧ ಚಲೋ ಕಾರ್ಯಕ್ರಮಕ್ಕೆ ನಾವು ಕರೆ ಕೊಟ್ಟಿದ್ದೇವೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ SC/ST ಸಂಘಟನೆಗಳಾಗಿರ್ಬೋದು, ದಲಿತರ ಅಭ್ಯುದಯಕ್ಕೆ ಇರ್ತಕ್ಕಂಥ ಎಲ್ಲ ಸ್ವಾಭಿಮಾನಿ ಸಂಘಟನೆಗಳಾಗಿರ್ಬೋದು, ಅಲ್ಪಸಂಖ್ಯಾತರ ಸಂಘಟನೆಗಳಾಗಿರ್ಬೋದು, ರೈತ ಪರ, ದಲಿತ ಪರ, ವಿದ್ಯಾರ್ಥಿ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಬೇಕು. ಈ ದಿನ ವಿಧಾನಸಭೆಯಲ್ಲಿ ನಡೀತಾ ಇರತಕ್ಕಂಥ ಚರ್ಚೆಗಳು ನೋಡಿದ್ರೆ ಸಾಮಾನ್ಯ ಜನರು ಅಸಹ್ಯ ಪಟ್ಕೋಬೇಕು ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ. ವಿರೋಧ ಪಕ್ಷದವರು ಯಾರೇ ಇರ್ಬೋದು, ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥ ಹಗರಣಗಳನ್ನ ತಗೊಳ್ಳೋದು ಅದು ಮಾಮೂಲಿ. ಈ ಹಳ್ಳಿಗಳಲ್ಲಿ ಏನಾಗುತ್ತಂದ್ರೆ ಯಾರಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿ ದಲಿತರ ಮೇಲೆ ಹೋದ್ರೆ ಏನಪ್ಪಾ ನನ್ನ ದಲಿತ ನನ್ನ ಮೇಲೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ದೂರು ಕಟ್ಟೋದು ಒಂದು ಅಭ್ಯಾಸ ಆಗೋಗಿದೆ ಕೆಲವರಿಗೆ. ಅದೇ ರೀತಿ ಇಲ್ಲಿ ಸರ್ಕಾರದ ಭಾಗವಾಗಿರ್ತಕ್ಕಂಥ ಒಬ್ಬ ಹೋಮ್ ಮಿನಿಸ್ಟ್ರು, ಒಬ್ಬ ಸಮಾಜ ಕಲ್ಯಾಣ ಸಚಿವರು, ಸರ್ಕಾರ ಭಾಗವಾಗಿರ್ತಕ್ಕಂಥ SC/ST ಯಲ್ಲಿರ್ತಕ್ಕಂಥ ಎಲ್ಲಾ ಶಾಸಕರು ಸಹ ನಮಗೆ ದಲಿತ ಅಂತ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನ ವಿರೋಧ ಮಾಡಕ್ ಹೊರಟಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ದಲಿತ ಮುಖ್ಯಮಂತ್ರಿ ಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳು ಮಾಡಿದಾಗ ನಿಮ್ಗೆ ದಲಿತ ಪದ ವಿರೋಧ ಆಗ್ಲಿಲ್ಲ. ಎಲ್ಲ ಸಭೆ ಸಮಾರಂಭಗಳಲ್ಲಿ ನೀವು ಕ್ಯಾನ್ವಾಸ್ ಮಾಡುವಾಗ ನಾನು ದಲಿತ, ನನಗೆ ವೋಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಆ ದಲಿತ ಪದ ವಿರೋಧ ಅನಿಸ್ಲಿಲ್ಲ ನಿಮ್ಗೆ. ವಿಧಾನಸಭೆಯಲ್ಲಿ ದಲಿತರ ಹಣವನ್ನ ಗೋಲ್ಮಾಲ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡ್ತು. ಎಂತ ವಿಪರ್ಯಾಸ ನೋಡಿ. ನಮ್ಮ ಗೃಹ ಸಚಿವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ದಲಿತ ಪದವನ್ನ ವಿರೋಧ ಮಾಡಿದ್ರು ಅಂತ. ಅದನ್ನ ಬಹಿರಂಗಪಡಿಸಿದ್ರೆ ಇಡೀ ಭಾರತ ದೇಶದ ಜನತೆ ಬೇರೆ ಪದವನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ದಲಿತ ಸೇನೆ, ಹೀಗೆ ಸಾವಿರಾರು ಸಂಘಟನೆಗಳಿದೆ ದಲಿತ ಅನ್ನೋ ಒಂದು ಹೆಸರಲ್ಲಿ. ಇವ್ರು ಹೇಳೋ ಪ್ರಕಾರ, ನಮ್ಮ ಸಮಾಜ ಕಲ್ಯಾಣ ಸಚಿವರು ಹೇಳೋ ಪ್ರಕಾರ ಪರಿಶಿಷ್ಟ ಪಂಗಡದವರು, ಪರಿಶಿಷ್ಟ ಜಾತಿಯವರು ಕರೀರಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸಂಘಟನೆಗಳನ್ನ ಪರಿಶಿಷ್ಟ ಸಂಘರ್ಷ ಸಮಿತಿ, ಪರಿಶಿಷ್ಟ ಜಾತಿ ಸಂಘರ್ಷ ಸಮಿತಿ, ಪರಿಶಿಷ್ಟ ಪಂಗಡ ಸಂಘರ್ಷ ಸಮಿತಿ ಅಂತ ನಾಮಕರಣ ಮಾಡ್ಕೋಬೇಕು ನಾವು. ಎಂತ ವಿಪರ್ಯಾಸ ನೋಡಿ. ಇದೊಂದು ದಲಿತ ಅಭ್ಯುದಯಕ್ಕಿರ್ತಕ್ಕಂಥ ಕಲ್ಯಾಣಕ್ಕಿರ್ತಕ್ಕಂಥ ಹಣವನ್ನ ಲೂಟಿ ಹೊಡೆದು ಅದನ್ನ ಕೇಳಿದ್ರೆ ದಲಿತರು ಅಂತ ಹೇಳ್ಬಿಟ್ಟು ದೂರ ಹಾಕಕ್ ಹೊರಟಿದ್ದೀರಲ್ಲ, ಇದನ್ನ ಮರೆಮಾಚೋದಕ್ಕೆ ಇದರ ಹಿಂದೆ ಕೈವಾಡ ಸಿದ್ದರಾಮಯ್ಯನವರು. ನಾವು ನೇರವಾಗಿ ಈ ದಿನ ಸಿದ್ದರಾಮಯ್ಯನವ್ರಿಗೆ ಗೊತ್ತೇ ಇಲ್ಲದಿರ 14,000 ಕೋಟಿ ಗೋಲ್ಮಾಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದಕ್ಕೆ ನೇರವಾಣಿ ಅವರನ್ನೇ ರಾಜೀನಾಮೆ ಕೇಳೋದಕ್ಕೆ ನಾವು ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾಗೋಷ್ಠಿಗಳು ಮಾಡೋದ್ರ ಮೂಲಕ, ಪ್ರತಿಭಟನೆ ಮಾಡುವ ಮೂಲಕ, 30ನೇ ತಾರೀಕು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರ ಮೂಲಕ ಈ ದಲಿತ ವಿರೋಧಿ, ಈ ಜಾತಿ ವಿರೋಧಿ, ಜನ ವಿರೋಧಿ ಸಿದ್ದರಾಮಯ್ಯನನ್ನ ಇಳಿಸೋದಕ್ಕೆ ಸ್ವಾಭಿಮಾನಿ SC/ST ಸಂಘಟನೆಗಳು ಕೂಡ ತಯಾರಾಗಿದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಮೊದಲೇ
10,000 ಕೋಟಿ ಹಣವನ್ನು ಏನು ಗ್ಯಾರಂಟಿಗೆ ಬಳಕೆ ಮಾಡಿಕೊಂಡಾಗೆ ಈ ದಲಿತ ಸಂಘಟನೆಗಳು ಎಚ್ಚೆತ್ತಿದ್ರೆ ಈ ರೀತಿ ವಾಲ್ಮೀಕಿ ಅದನ್ನ ಆಗುತ್ತಾ ಇರಲಿಲ್ಲ. ಆದ್ರೆ ಅದನ್ನೇ ಕೇಳ್ತಾ ಇಲ್ಲ ದಲಿತರುಗಳು ಅಂತ ಹೇಳಿ ಈ ಒಂದು ಗಣಗೌರ ಒಂದು ಅನ್ಯಾಯವನ್ನ ವಾಲ್ಮೀಕಿ ನಿಗಮದಲ್ಲಿ ಆಗಿದೆ. ಆದ್ದರಿಂದ ಎಲ್ಲಾ ದಲಿತ ಸಂಘಟನೆಗಳು ಒಗ್ಗೂಡಿಸಿ ಅಣ್ಣ ವೆಂಕಟರಮಣರ ನೇತೃತ್ವದಲ್ಲಿ ಸ್ವಾಭಿಮಾನಿ SC/ST ಸಂಘಟನೆಗಳ ಒಕ್ಕೂಟದಿಂದ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ. ದಲಿತ ಸೇನೆ ಕರ್ನಾಟಕ ಯಾವಾಗಲೂ ಜೊತೆ ಕೈಜೋಡಿಸ್ತಾ ಬೆಂಬಲಿಸ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿದ್ದೀನಿ. ಜೈ ಭೀಮ್, ಜೈ ಭಾರತ್. ಸಿದ್ದರಾಮಯ್ಯ ಆಗಲಿ ಜೊತೆಯಲ್ಲಿ ಇರುವಂತ ದಲಿತ ಹೆಸರಲ್ಲಿ ಮಂತ್ರಿಗಳಾಗಿರುವಂತವರಾಗಲಿ ಯಾವಾಗ ಒಬ್ಬರು ಇದು ಮಾಡುವಾಗ ನಮ್ಮವ್ರ ಮೇಲೇನೆ ಎತ್ಕಟ್ಟುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ಎಲ್ಲರಿಗೂ ಗೊತ್ತಾಗಿದೆ ದಲಿತರಿಗೆ ಯಾರಿಂದ ಅನ್ಯಾಯ ಆಗಿದೆ, ದಲಿತರು ದುಡ್ಡನ್ನು ಯಾರು ಲೂಟಿ ಮಾಡಿದ್ದಾರೆ, ದಲಿತರಿಗೆ ಮುಂದೆ ಬರುವಂತ ದಿನದಲ್ಲಿ ಸಂಕಷ್ಟ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಹೇಳಿ. ಅದರಿಂದ ಇವತ್ತು ಸ್ವಾಭಿಮಾನ ಸಂಘಟನೆ ವತಿಯಿಂದ ನೇರವಾಗಿ ಮುಖ್ಯಮಂತ್ರಿಯನ್ನು ರಾಜೀನಾಮೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಆಗಿರೋದು ಅನ್ಯಾಯ ನಮಗೆ. ಯಾವುದೇ ರೀತಿ ರಾಜ್ಯದಲ್ಲಿ ತೊಂದರೆ ಆದ್ರೂ ಕಣ್ಣಿಗೆ ಕಾಣೋದು ನಮ್ಮ ದಲಿತರ ಹಣ ಮಾತ್ರ. ಹಣ ನೀವು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿರೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಾವು ಕೇಳಿದ್ವ ನಿಮ್ಮನ್ನ ಗ್ಯಾರಂಟಿಗಳು, ನೀವು ಗ್ಯಾರಂಟಿ ಕೊಟ್ರಿ ಬೇರೆ ರೀತಿನಲ್ಲಿ ಇದು ಮಾಡಿಸ್ಬೇಕು ಅನ್ನ ನಮ್ಮ SC/ST ಹಣಗಳನ್ನ ಬಂದು ನೀವು ತೆಗೆದು ನೀವು ನಮ್ಗೆ ಅನ್ಯಾಯ ಮಾಡಲು ಹೊರಡ್ತಾ ಇದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದೆ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಂತ ಎಲ್ಲಾ ಕಡೆಯೂ ನಾವು ಪ್ರಚಾರ ಮಾಡ್ತೀವಿ. ಕೂಡಲೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಇದನ್ನು ಸ್ವಾಭಿಮಾನ ಸಂಘಟನೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ವೆಂಕಟರಮಣ ಏನ್ ನಿರ್ಧಾರ ತಗೊಂಡಿದಾರೋ ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರುವ ದಲಿತ ಟೈಗರ್ ಸಂಘಟನೆ ಬದ್ಧವಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗೂ ಇದಕ್ಕೆ ಕೂಡಲೇ ಇವರು ರಾಜೀನಾಮೆ ಕೊಡ್ಲೇಬೇಕಂತ ಹೇಳಿ ಒತ್ತಾಯಿಸಿ ಬರುವಂತ 23ನೇ ತಾರೀಕು ಹೋರಾಟಕ್ಕೆ ನಮ್ಮ ಎಲ್ಲರ ಬೆಂಬಲವೂ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪಕ್ಷಾತೀತವಾಗಿ ಶಾಸಕರು ಮಾತಾಡಿದರೆ ಈ ಕುರಿತು SCP TSP ಹಣ ಬೇರೆ ಇಲಾಖೆಗಳಿಗೆ ದಲಿತೇತರ ಕಾಮಗಾರಿಗಳಿಗೆ ಬಳಸೋದು ಅಕ್ಷಮ್ಯ ಅನ್ನೋ ಸ್ಪಷ್ಟ ಅಭಿಪ್ರಾಯ ಎಲ್ಲ ಶಾಸಕರಿಂದ ಮೂಡಿ ಬಂದು ಒಕ್ಕರ್ಲ ಧ್ವನಿಯಿಂದ ಅದನ್ನು ಖಂಡಿಸಿದ್ದಾರೆ. ಇಂಥ ಶಾಸಕರ ನಡೆಯನ್ನು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಅಭಿನಂದಿಸ್ತೀವಿ. ಅದಕ್ಕೆ ಮೊದಲು ಮೊನ್ನೆ ಮುಖ್ಯಮಂತ್ರಿಗಳ ಚೇಲಾಗಿರಿಯಲ್ಲಿರ್ತಕ್ಕಂಥ 4 ಸಚಿವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಕೃಷ್ಣ ಬೈರೇಗೌಡ ಅವರು ಅದರ ನೇತೃತ್ವ ವಹಿಸಿ ಮಾತಾಡಿದ್ದಾರೆ. ಮಾತಾಡುವಾಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗಿಲ್ಲ, ಸಿದ್ದರಾಮಯ್ಯರವರು ಇದಕ್ಕೆ ನೇರ ಹೊಣೆ ಅಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯವರ ಖುದ್ದು ಅವ್ರ ಮೂಲಕ ಹೇಳಿಸಿರ್ತಕ್ಕಂಥ ಒಂದು ನಾಚಿಕೆಗೇಡಿನ ಸಂಗತಿ ವಿಧಾನಸಭೆಯಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಆ ಎಲ್ಲ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ನೀವು ದಲಿತರ ಓಟಿಂದ ನಾವು ಗೆದ್ದು ಬಂದಿಲ್ಲ ಅಂತ ಘೋಷಣೆ ಮಾಡ್ಕೊಳ್ಳಿ. ಅದಕ್ಕಾಗಿ ದಲಿತರ ಹಣ ತಿಂತೀವಿ ಅಂತೇಳಿ ನೀವು ಘೋಷಣೆ ಮಾಡ್ಕೊಳ್ಳಿ. ಚುನಾವಣೆಗೆ ಮೊದಲು ದಲಿತರನ್ನ, ಮುಸಲ್ಮಾನರನ್ನ, ಮೈನಾರಿಟೀಸ್ ಅನ್ನ ಓಲೈಸ್ತಕ್ಕಂಥ ಗ್ಯಾರಂಟಿಗಳಿವು. ದಲಿತರನ್ನ ಯಾರನ್ನಾದ್ರೂ ನೀವು ಕೇಳಿದ್ರ ನಾವು ಈ ಗ್ಯಾರಂಟಿಗಳಿಗೆ SCP TSP ಯೋಜನೆಗಳ ಹಣ ಬಳಸ್ತೀವಿ ಅಂತ ಯಾರನ್ನಾದ್ರೂ ಕೇಳಿದ್ರ? ಪಾಪ ನಾಗೇಂದ್ರ ST ಇಲಾಖೆ ಮಂತ್ರಿಗಳು, ಮಹದೇವಪ್ಪ SC ಇಲಾಖೆ ಮಂತ್ರಿ, ಇವರಿಬ್ಬರು ನಿಮ್ಮ ಕೈಗೊಂಬೆಗಳಾಗಿ ಇವತ್ತು ಅವರನ್ನೇ ಬಲಿಪಶು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವೇನಾದರೂ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದರೆ
ನಮಗೆ ಗೊತ್ತಿದೆ ಮಹಾದೇವಪ್ಪನ್ನೇ ಬಲಿ ಹಾಕ್ತೀರಿ ಅಂತೇಳಿ. ನಾಗೇಂದ್ರನ್ನ ಬಲಿ ಹಾಕಿದಿರಿ, ಮಹಾದೇವಪ್ಪನ ಬಲಿ ಹಾಕ್ತೀರಿ, ದದ್ದಲ್ ಅವರನ್ನ ಬಲಿ ಹಾಕ್ತೀರಿ. ನೀವು ಬಲಿ ಆಗ್ಬೇಕನ್ನೋದು ನಮ್ಮ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ. ನೀವು ಬಲಿ ಆಗ್ಬೇಕು. ಯಾಕಂತ ಹೇಳಿದ್ರೆ ಇದಕ್ಕೆ ಮೂಲ ಪ್ರೇರಣೆನೇ ನೀವು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ವರ್ಗಾವಣೆ ಆಗಬೇಕಾದ್ರೆ ಯಾವ ಅಕೌಂಟಿಂದ ಮತ್ತೊಂದು ಅಕೌಂಟ್ಗೆ ಇಷ್ಟು ದೊಡ್ಡ ಗಾತ್ರದಲ್ಲಿ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲದೆ ನಡೆಯಲ್ಲ. ಇದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಂತ್ರಿ ನೀವು, ಮುಖ್ಯಮಂತ್ರಿ ಒಂದು ಕಡೆಗೆ ಇರಲಿ, ಫೈನಾನ್ಸ್ ಆರ್ಥಿಕ ಇಲಾಖೆಯ ದೊಡ್ಡ ಜವಾಬ್ದಾರಿ ಹೊತ್ತು 7 ಸಲ 8 ಸಲ ಯಶಸ್ವಿ ಬಜೆಟ್ ಅನ್ನ ಮಂಡನೆ ಮಾಡ್ತೀನಿ ಅಂತೇಳಿ ನೀವು ಹೇಳ್ಕೊಳ್ತೀರ. ನಾಚಿಕೆ ಆಗ್ಬೇಕು ನಿಮಗೆ. ಗ್ಯಾರಂಟಿಗಳಿಗೆ ಜನರಲ್ ಫಂಡ್ ನೀವು ಕೊಡಬೇಕಾಗಿರೋದು ದಲಿತರ ಹಣ ಅಲ್ಲ. ಮಹಾದೇವಪ್ಪನ ಕೈಲಿ ಏಳಿಸ್ತೀರಿ ನೀವು. ಈ ಹಣದಲ್ಲೂ ದಲಿತರಿಗೆ ಮೀಸಲಾಗಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ತಪ್ಪು ಹೇಳಿಕೆ ಕೊಡಿಸ್ತಾ ಇದ್ರಿ. ಪಾಪ ಮಹಾದೇವಪ್ಪ ಸಿದ್ದರಾಮಯ್ಯನ ಸಾಕು ನಾಯಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಸಕ ಸ್ಥಿತಿಯನ್ನ ಕೊಟ್ಟಿದ್ದು ಶಾಸಕರಾಗಿ ಮಾಡ್ರಿ ನೀವೆಲ್ಲರೂ ಕೂಡ ಅಂತ ಹೇಳಿದ್ದು ವಾಚ್ ಡಾಗ್ಸ್ ಆಗಿ ಅಂತೇಳಿ. ನೀವು ದಲಿತರ ಹಕ್ಕುಗಳನ್ನು ರಕ್ಷಣೆ ಮಾಡೋಕ್ಕೆ ಕಾವಲು ನಾಯಿಗಳಾಗಿರೇ ಹೊರತು ಸಿದ್ದರಾಮಯ್ಯನ ಸಾಕು ನಾಯಿಗಳಾಗಿರಿ ಅಂತೇಳಿ ಹೇಳಿರಲಿಲ್ಲ. ಇವತ್ತು ನೀವು ಸಾಕು ನಾಯಿಗಳಾಗಿ ಸಿದ್ದರಾಮಯ್ಯ ಹೇಳಿದಾಗೆ ನೀವೇ ಬಲಿಪಶುಗಳಾಗೋದಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಇವತ್ತು ಈಗಾಗಲೇ ನಮ್ಮ ವೆಂಕಟರಮಣಪ್ಪ ಉಲ್ಲೇಖಿಸಿದ್ದಾರೆ. ಕೇಂದ್ರದ SC/ST ಆಯೋಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರ ಅಂದ್ರೆ ಅದು ಒಂದು ನೋಟಿಸ್ ಇದ್ದಂಗೆ. ನಿಮ್ಮ ಸಮಜಾಯಿಷಿ ಕೊಡಿ, ದಲಿತರ ಹಣವನ್ನ SC/ST ಹಣವನ್ನ ಪಂಚಮರ ಅಭಿವೃದ್ಧಿ ಹಣವನ್ನ ಪಂಚ ಗ್ಯಾರಂಟಿಗಳಿಗೆ ಬಳಸಿದ್ದೀರಲ್ಲ, ಇದಕ್ಕೆ ಸಮಜಾಯಿಷಿ ಕೊಡಿ ಅಂತೇಳಿ ನೋಟಿಸ್ ಕೊಟ್ಟಿದೆ. ಪ್ರೀತಿಯ ಪತ್ರ ಬರೆದಿಲ್ಲ ಅವರು, ನೋಟಿಸ್ ಕೊಟ್ಟಿದೆ. ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರಂತ ಕಾದು ನೋಡ್ತಾ ಇದ್ದೀವಿ. ಆಯೋಗ ಅದು ಜುಡಿಷಿಯಲ್ ಬಾಡಿ, ಕೇಂದ್ರ ಸರ್ಕಾರದ ಜುಡಿಷಿಯಲ್ ಬಾಡಿ. ಇಲ್ಲಿ SC ಆಯೋಗಕ್ಕೆ ಅಧ್ಯಕ್ಷರನ್ನೇ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಆಯೋಗ ಅಸ್ತಿತ್ವದಲ್ಲಿದ್ದರೆ ತಾವು ಮಾಡಿದಂಥ ಈ ದುರ್ಬಳಕೆಯನ್ನ ಪ್ರಶ್ನೆ ಮಾಡ್ತಾರಂತೇಳಿ ಕೇಂದ್ರ ಆಯೋಗ ಕೇಳಿದೆ. ಅದಕ್ಕೆ ಉತ್ತರ ಕೊಡಬೇಕು ಸಿದ್ದರಾಮಯ್ಯ ಅವರು. ಮುಖ್ಯ ಕಾರ್ಯದರ್ಶಿಗಳು ಸಿದ್ದರಾಮಯ್ಯ ಅವರ ಹತ್ರ ಏನು ಉತ್ತರ ಬರುತ್ತೆ ಅಂತ ನೋಡ್ಕೊಂಡು ಉತ್ತರ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ SC/ST ಆಯೋಗ ಚಾಟಿ ಬೀಸ್ತಕ್ಕಂಥದ್ದು 100ಕ್ಕೆ 100ರಷ್ಟು ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಮ್ಮ ಒತ್ತಾಯ ಇದ್ದೇ ಇರ್ತದೆ. ಯಾವತ್ತೂ ನಾವು ಕೇಳೇ ಇಲ್ಲ SC/STಗಳು ನಮ್ಮನ್ನ ವಿಘಟನೆ ಮಾಡಿ ನಿಗಮಗಳನ್ನ ಮಾಡಿ ಅಂತೇಳಿ. ಇದ್ದಿದ್ದು ಒಂದೇ ಒಂದು, ಎನ್ ರಾಜಯ್ಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ದೇವರಾಜ ಅರಸು ಅವರು ಮಾಡಿದಂಥದ್ದು ಒಂದೇ ಒಂದು SC/ST ಅಭಿವೃದ್ಧಿ ನಿಗಮ. ಇವರು ಯಾವತ್ತೂ ಕೇಳಿ ನಮ್ಗೆ ಹಣ ಕೊಡ್ರಿ ನಮ್ಮ ಅಭಿವೃದ್ಧಿ ಪಡಿಸೋದಕ್ಕೆ, ಬೇರೆ ಬೇರೆ ಜಾತಿ ಜನಾಂಗಗಳಿಗೆ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದು ಅಷ್ಟೇ. ಅದು ಹೀಗೇನೆ ಆಗ್ಬೇಕಂತ ಏನಿರಲಿಲ್ಲ. ಮೂಲ ಉದ್ದೇಶ SC/ST ಅಭಿವೃದ್ಧಿ ನಿಗಮದಿಂದ ಎಲ್ಲ ಜಾತಿ ಜನಾಂಗಗಳ ಜನಸಂಖ್ಯೆಗೆ ಅನುಪಾತವಾಗಿ ಹಣ ಬಿಡುಗಡೆ ಮಾಡಂತ ಅಷ್ಟೇ ಹೇಳಿತ್ತು. ನಿಮ್ಮ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಸೇರಿದೆ, BJPನೂ ಸೇರಿದೆ, JDS ಸೇರಿದೆ. ನಿಮ್ಮ ರಾಜಕೀಯ ತೀಟೆಗಾಗಿ ಮಾಡಿಕೊಂಡು ಇವತ್ತು ಆ ಜನಾಂಗಗಳನ್ನ ಬಲಿಯಾಗ್ತಕ್ಕಂಥ ಕೆಲಸ ವ್ಯವಸ್ಥಿತ ಸಂಚು ನಡೀತಾರೆ. ಅದಕ್ಕೆ ಕಾಂಗ್ರೆಸ್ BJP JDS ಅಂತಲ್ಲ, ಕಾಂಗ್ರೆಸ್ ಇವತ್ತು ಇಷ್ಟು ಬಹಿರಂಗವಾಗಿ ಲೂಟಿ ಮಾಡಕ್ಕೆ ದಂಧೆ ಮಾಡಕ್ಕೆ ಕೊಟ್ಟಿದೆಯಲ್ಲ, ಅದು ಸಮಾಜವಾದಿ ಅನ್ನತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ದೊಡ್ಡ ದಲಿತ ದ್ರೋಹ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿನೇ ಸಿದ್ದರಾಮಯ್ಯ ಅವರು ದಲಿತರೊಬ್ಬರನ್ನ ಸೋಲಿಸಿ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆಗುವಂಥವ್ರನ್ನ ಸೋಲಿಸಿ ಮುಖ್ಯಮಂತ್ರಿ ಆದರು.
ಮೊನ್ನೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ಅವರನ್ನ ಪಕ್ಕಕ್ಕೆ ಸರಿಸಿ ಮುಖ್ಯಮಂತ್ರಿ ಆದರು. ಇವತ್ತು ದಲಿತರ ಹಣವನ್ನ ಲೂಟಿ ಮಾಡತಕ್ಕಂಥ ದಂಧೆಯಲ್ಲಿ ನೇರವಾಗಿ ಮುಖ್ಯಮಂತ್ರಿ ಇದ್ದಾರಂತೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ. ತಮ್ಮ ಮೂಗಿನಡಿಯಲ್ಲೇ ನಡೀತಿರ್ತಕ್ಕಂಥ ಅವ್ಯವಹಾರ ತಮ್ಮ ಗಮನಕ್ಕೆ ಬರದೇ ಇರಲ್ಲ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ನಾಗೇಂದ್ರ ನಿಮ್ಮ ಸಲಹೆ ಇಲ್ಲದೆ, ನಿಮ್ಮ ಅಭಿಪ್ರಾಯ ಇಲ್ಲದೆ, ನಿಮ್ಮ ಇಲಾಖೆಗೆ ಸೇರಿರ್ತಕ್ಕಂಥ ಹಣವನ್ನು ತನ್ನ ಇಲಾಖೆಗೆ ವರ್ಗಾಯಿಸಿಕೊಂಡು ಹೈದರಾಬಾದಿನ ದಂಧೆಕೋರ ದಲ್ಲಾಳಿಗಳ ಅಕೌಂಟ್ಗಳಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳೇ ನೀವು ಇಡಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇರವಾಗಿ ಹೇಳ್ತಾ ಇದೆ, ಮಾಹಿತಿ ಇಲ್ಲದೆ ಅವ್ರು ಮಾತಾಡಕ್ಕೆ ಬರಲ್ಲ. ಬಹಳ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಆಯೋಗ ಎನ್ಫೋರ್ಸ್ಮೆಂಟ್ ಇದು ಡೈರೆಕ್ಟರೇಟ್, ಅವ್ರ ಮಾಹಿತಿ ಇದೆ. ನಾಗೇಂದ್ರ ಅವರಿಂದಲೋ ದದ್ದಲ್ಲಿಂದಲೋ ಅಥವಾ ಅವ್ರು ಸಂಬಂಧಪಟ್ಟಂಥವರಿಂದಲೋ ಮಾಹಿತಿ ಇದೆ. ಅದು ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿಗಳಿಗೆ ಖರ್ಚಾಗೋದಕ್ಕೆ ಇಲ್ಲಿಂದ ಅಲ್ಲಿಗೆ ವರ್ಗಾವಣೆ ಆಗಿದೆ. ನೈತಿಕವಾಗಿ ನಿಮ್ಗೆ ಅನಿಸ್ಬೇಕಾಗಿತ್ತು ಇವತ್ತು. ಹೌದು, ತಪ್ಪಾಗಿದೆ ನಮ್ಮ ಕಡೆಯಿಂದ, ನಮ್ಮ ಕಾಂಗ್ರೆಸ್ ಪಕ್ಷದ ಚುನಾವಣೆಯಿಂದ ಆಗಿದೆ, ಅದಕ್ಕೆ ಜವಾಬ್ದಾರಿ ಹೊತ್ತಂತ ಆರ್ಥಿಕ ಇಲಾಖೆ ಜವಾಬ್ದಾರಿನ ಹೊತ್ತಂತ ನಾನೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಅವ್ರಿಗೆ ಅನಿಸ್ಲೇ ಇಲ್ವ? ಈಗಲೂ ಜಾರಿಗೆ ನಿನ್ನೆ ಪ್ರೆಸ್ ಮೀಟ್ಗೆ ಅವರೇ ಮಾತಾಡಿದ್ದಾರೆ. ಪ್ರೆಸ್ ಮೀಟಲ್ಲಿ ಓಪನ್ ಆಗಿ ಮಾತಾಡಿದ್ದಾರೆ. ಬೇರೆಯವರ ಮೇಲೆ ಗೂಬೆ ಕೂರಿಸೋದಕ್ಕೆ ಎಷ್ಟು ಪ್ಲಾನ್ ಮಾಡಬೇಕು ಅದನ್ನೇ ಮಾತಾಡ್ತಾರೆ. ಆಯ್ತು, ಬಿಜೆಪಿಯಲ್ಲಿ ಹಗರಣ ನಡೆದಿದೆ, DSP ಅರೆಸ್ಟ್ ಮಾಡಿದ್ದಾರೆ, ರಿಕವರಿ ಆಗ್ತಾ ಇದೆ. ಹಾಗಿದ್ದಾಗ ನೀವು ಅಧಿಕಾರಕ್ಕೆ ಬಂದು ಇಷ್ಟು ತಿಂಗಳಾಯ್ತು, ಈ ಹಗರಣ ಹೊರಗೆ ಬರೋಕ್ಕೆ ಮೊದಲು ಯಾಕೆ ನೀವು ಬಿಜೆಪಿ ಅವರ ವಿರುದ್ಧ ತನಿಖೆ ಮಾಡಬಾರ್ದು, ಅವರನ್ನ ಬಂಧಿಸಬಾರ್ದು? ನಿಮ್ಮ ಹಗರಣ ಹೊರಗೆ ಬಂದಾಗ ಅದನ್ನೆಲ್ಲ ನೆಪಕ್ಕೆ ಮಾತ್ರ, ತೋರ್ಪಡಿಕೆಗೆ ಮಾತ್ರ ಈ ರೀತಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಎಂಬ ಹಿರಿಯ ರಾಜಕಾರಣಿಗೆ ನಾಚಿಕೆ ತರ್ತಕ್ಕಂಥ ವಿಷಯ ಅಂತೇಳಿ ಸ್ವಾಭಿಮಾನಿ SC/ST ಸಂಘಟನೆಗಳ ಒಕ್ಕೂಟ ತಮಗೆ ಗೊತ್ತಿದೆ. SC/ST ಸ್ವಾಮೀಜಿಗಳ ಐಕ್ಯತೆಯ ವೇದಿಕೆ ಇದು. ಅದರ ಮೂಲಕ 4 ತಿಂಗಳ ಫ್ರೀಡಂ ಪಾರ್ಕಲ್ಲಿ ನಾವು ಹೋರಾಟ ಮಾಡಿ SC/STಗಳ ಮೀಸಲಾತಿಯನ್ನ ಹೆಚ್ಚು ಮಾಡಿದಂಥ ಯಶಸ್ವಿ ಹೋರಾಟ ಮಾಡಿರ್ತಕ್ಕಂಥ ಸಂಘಟನೆ ಹೆಸರು. ನಾನು ಕೂಡ ಅದರ ಬಹಳ ದೊಡ್ಡ ಪಾಲುಗಾರಿಕೆಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಇವತ್ತು ಅದೇ ಸಂಘಟನೆಯಲ್ಲಿ, ಯಾಕಂದ್ರೆ ಬರೀ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಲ್ಲ, ಭವ್ಯ ಅಭಿವೃದ್ಧಿ ನಿಗಮ ಅಲ್ಲ, ST ಅಲ್ಲ, ಯಾವುದೇ ಇರಲಿ, ಯಾವುದೇ SC/STಗಳ ಅಭಿವೃದ್ಧಿ ನಿಗಮಗಳ ಹಣ ಒಟ್ಟು ನೀವು ಕೊಟ್ಟಿರೋದೆಷ್ಟು? 446 ಕೋಟಿ. ಕೇವಲ 446 ಕೋಟಿ 7 ನಿಗಮಗಳಿಗೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಕಾರ್ನ ಖರ್ಚಿಗೆ ಸಾಕಾಗಲ್ಲ. ಕೊಟ್ಟಿರೋದೇ ಹಣ ಇಷ್ಟು. ಅದನ್ನ ದಂಧೆಗೆ ಉಪಯೋಗಿಸ್ಕೊಳ್ಳಕ್ಕೆ ಅಲ್ಲಿರ್ತಕ್ಕಂಥ SC/ST ಮುಖಂಡರನ್ನೇ ಬಳಸ್ತೀರಂದ್ರೆ ನಿಮ್ಮಂಥ ದಲಿತ ದ್ರೋಹಿ ಮುಖ್ಯಮಂತ್ರಿ ಈ ದೇಶದಲ್ಲೇ ಇಲ್ಲ ಅಂತೇಳಿ ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೀವಿ. ಈ ದಿನ ನಾವು ಸಭಾಧ್ಯಕ್ಷರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇಲ್ಲಿಂದ ಹೊರಟು ನಾವು ಸಭಾಪತಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇಂಥ ನಾಲಾಯಕ್ ಮುಖ್ಯಮಂತ್ರಿ, ಶಿಕ್ಷಾರ್ಹ ಮಂತ್ರಿ, ಕಾನೂನನ್ನು ಅಡಿಯಲ್ಲಿ ದ್ರೋಹಿ ಅಂತ ಕರಿಬೇಕಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ತಾವು ಅವರ ರಾಜೀನಾಮೆಯನ್ನ ಪಡೆದು ದಲಿತ ಜನಾಂಗಕ್ಕೆ ಆಗಿರ್ತಕ್ಕಂಥ 153 ಜಾತಿ ಉಪಜಾತಿಗಳು SC/ST, 101 SC, 52 ST, 153 ಜನಾಂಗಗಳಿಗೆ ಸೇರಿರ್ತಕ್ಕಂಥ ಹಣ ಇದು ಸಿದ್ದರಾಮಯ್ಯ ಅವರ ಸ್ವಂತ ಪಾಕೆಟ್ನಿಂದ ಬಂದಿರುವಂಥದ್ದಲ್ಲ. ಈ ಜನರ ಶ್ರಮದ ಹಣ. ಆ ಶ್ರಮದ ಹಣವನ್ನು ಅವರು ಸಲ್ಲಬೇಕೇ ಹೊರತು ಬೇರೆ ಯಾರಿಗೂ ಇಲ್ಲ. ಮಹದೇವಪ್ಪ ಅವರು ನಿನ್ನೆ ಮಾತಾಡ್ತಾ ಸದನದಲ್ಲಿ ಉತ್ತರ ಕೊಡ್ತಾ ಹೇಳಿದ್ದಾರೆ, 70 ರದ್ದು ಮಾಡಿದ್ದೀವಿ ಕಾಯ್ದೆ. 2013 SCP TSP ಯೋಜನೆ ಕಾಯ್ದೆಯ 7D ಇವರೇ ಮಾಡ್ಕೊಂಡಿದ್ದು. 7D ತೆಗೀರಿ ಅಂತೇಳಿ ನಾನೇ ಖುದ್ದು ಮುಖ್ಯಮಂತ್ರಿ ಎದುರಿಗೆ ಹೇಳಿದ್ದೀನಿ. ಆಗ ಬಸವರಾಜ ಬೊಮ್ಮಾಯಿಗೆ ಹೇಳಿದ್ದೀನಿ, ಇದೇ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಹೇಳಿದ್ದೀವಿ, ಅದನ್ನು ತೆಗೀರಿ ಅಂತೇಳಿ. ನಮ್ಮ ಒತ್ತಡ ಕಾಟಾಚಾರಕ್ಕೆ ತೆಗೆದರೆ ಹೊರತು ಇನ್ನೂ ಅದರ ಜೀವಂತವಾಗಿ ಇಟ್ಟುಕೊಳ್ಳೋದಕ್ಕೆ ಇವತ್ತಿನ ಹಗರಣಗಳು ಸಾಧ್ಯ. ಅದು ತೆಗೆದು 7C ಹಂಗೆ ಇಟ್ಕೊಂಡಿದ್ದಾರೆ. 7C ಹಂಗೆ ದುರುಪಯೋಗ ಪಡಿಸೋದಕ್ಕೆ ಅವಕಾಶ ಬೇಕು. 7D ಹೋಯ್ತು, 7C ಹಾಗೆ ಉಳಿದಿದೆ, ಅದನ್ನೂ ರದ್ದುಪಡಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.
ಕಾರ್ಯ 7C ಸೆಕ್ಷನ್ ಅನ್ನ ರದ್ದು ಮಾಡಿ ಆ ಹಣ 7C ಆಧಾರದಲ್ಲಿ ನೀವು ದುರುಪಯೋಗ ಪಡೆದ್ರೆ ದುರುಪಯೋಗ ಪಡಿಸ್ಕೊಂಡಂತ ಅಧಿಕಾರಿ ರಾಜಕಾರಣಿ ಶಿಕ್ಷಾರ್ಹ ಆಗಬೇಕು ಅನ್ನೋದು ಈ ಸೆಕ್ಷನ್ಗಳ ಏನು ಮೂಲ ಆಶಯ. ಹೀಗಾಗಿ ಅದನ್ನು ರದ್ದು ಮಾಡಿ SCP TSP ಹಣ ಈಗ ದುರುಪಯೋಗ ಆದರೆ ಅದು ಬೇಡವೇ ಬೇಡ. ನಮಗೆ SC ST ಜನಾಂಗಗಳಿಗೆ ಅಂತ ದುರುಪಯೋಗದ ಹಣ ನಮ್ಮ ಹೆಸರಲ್ಲಿ ನಡೆಯುವಂಥದ್ದು ಆಗೋದು ಬೇಡ ಅನ್ನೋಷ್ಟರ ಮಟ್ಟಿಗೆ ನಾವು ಹೇಳ್ತೀವಿ. ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಈ ಯೋಜನೆಗಳನ್ನು ರದ್ದು ಮಾಡಬೇಕು. ಜನರಲ್ ಫಂಡಲ್ಲೇ ನಾವು ದುಡ್ಡು ತಗೊಳ್ಳೋದಕ್ಕೆ ನಾವು ತಯಾರಿದ್ದೀವಿ, ಅದಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ. ಆದರೆ SC ST ಮಂತ್ರಿಗಳನ್ನ ಶಾಸಕರನ್ನ ತಮ್ಮ ಗುಲಾಮರನ್ನಾಗಿಸಿ, ನಾನು ಹೇಳಿದ್ನಲ್ಲ ಅವು ಸಾಕು ನಾಯಿಗಳಾಗಿದ್ದಾವೆ. ಅಂಬೇಡ್ಕರ್ ಅವರನ್ನ ಕಾವಲು ನಾಯಿಗಳಾಗ್ರಿ, ನಿಮ್ಮ ಹಕ್ಕುಗಳನ್ನ ನೀವು ರಕ್ಷಣೆ ಮಾಡಕ್ಕೆ, ನಿಮ್ಮ ಹಣವನ್ನ ನೀವು ರಕ್ಷಣೆ ಮಾಡಕ್ಕೆ ಅಂತ ಹೇಳಿದ್ರೆ ಮಗಳೋದೇ ಇಲ್ಲ. ಅಲ್ಲೇ ಬಾಲ ಅಲ್ಲಾಡಿಸ್ಕೊಂಡು ಮುಖ್ಯಮಂತ್ರಿ ಸುತ್ತಾಡ್ತಾ ಇದ್ದಾವೆ. ಇಂಥ ಶಾಸಕರು ಇವತ್ತು ಶಾಸಕರಾಗಿ ಉಳಿದಿಲ್ಲ, ಸಿದ್ದರಾಮಯ್ಯನ ಗುಲಾಮರಾಗಿ ಉಳಿದಿದ್ದಾರೆ. ಹೀಗಾಗಿ ವೆಂಕಟರಮಣಪ್ಪ ಅವರು ಘೋಷಣೆ ಮಾಡಿರ್ತಕ್ಕಂಥ ಇದೇ ತಿಂಗಳು 23ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಸತ್ಯಾಗ್ರಹ, 24ರಿಂದ 29ರವರೆಗೆ ಇಡೀ ರಾಜ್ಯದಾದ್ಯಂತ ಗವರ್ನರ್ಗೆ ಮನವಿ ಪತ್ರ ರವಾನೆ, ಮುಖ್ಯ ಜಿಲ್ಲಾ ಆಡಳಿತ ಅಧಿಕಾರಿಗಳ ಕಡೆಯಿಂದ 30ನೇ ತಾರೀಕು ವಿಧಾನಸೌಧ ಚಲೋ ಕಾರ್ಯಕ್ರಮ. ಈ 3 ಪ್ರೋಗ್ರಾಮ್ಗಳನ್ನು ಮಾಡೋದ್ರ ಮೂಲಕ SC ST ಜನಾಂಗಗಳನ್ನ ಗುಗ್ಗುಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ತೊಲಗಲೇಬೇಕು. ಇದು ನಮ್ಮ ಹೋರಾಟ. ಹಿಂದೆ ದಲಿತ ಮುಖ್ಯಮಂತ್ರಿ ಹೋರಾಟ ಮಾಡಿದ್ರಿಂದ ಪರಮೇಶ್ವರು, ಕಾರಜೋಳ ಉಪಮುಖ್ಯಮಂತ್ರಿಗಳಾದ್ರೆ ಅವರು ಅದೇ ರೀತಿ ಇದ್ದಾರೆ. ಇವತ್ತು ಕೂಡ ಮಾತಾಡಕ್ಕೆ ಶಕ್ತಿನೇ ಇಲ್ಲ. ಅವರು ಸಾಕು ನಾಯಕರಾಗಿ ಉಳಿದಿರೋದ್ರಿಂದ ಇವರು ಯಾರು ಕೂಡ ಮುಖ್ಯಮಂತ್ರಿನೂ ಆಗಲ್ಲ. ಅದಕ್ಕೆ ಸ್ವಾಭಿಮಾನಿ SC ST ಸಂಘಟನೆಗಳ ಮೂಲಕ SC ST 153 ಜನಾಂಗಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಸಿದ್ದರಾಮಯ್ಯ ಹಠಾವ್ ಕಾರ್ಯಕ್ರಮವನ್ನ ನಾವು ಘೋಷಣೆ ಮಾಡ್ತಾ ಇದೀವಿ. ಧನ್ಯವಾದಗಳು. ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು.